ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿ ಸಾಲವೆಂಬ ಶೂಲಕ್ಕೆ ಹೆದರಿ ರೈತ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾದ ಘಟನೆ ಹುಣಸೂರು ತಾಲೂಕು ರೆಡ್ಡಿಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ. ಕೋದಂಡರಾಮರೆಡ್ಡಿ 45 ವರ್ಷ ಮೃತ ರೈತನಾಗಿದ್ದು, ವಿವಿಧ ಸಂಘಗಳಿಂದ 3,30,000 ಸಾಲ ಪಡೆದಿದ್ದರು. ತಮಗೆ ಸೇರಿದ ಜಮೀನಿನಲ್ಲಿ ಹೊಗೆಸೊಪ್ಪು ಬೆಳೆದಿದ್ದು, ಮಳೆ ಕೈಕೊಟ್ಟ ಹಿನ್ನೆಲೆ ಬೆಳೆ ಬಾರದೆ ನಷ್ಟವಾಗಿತ್ತು. ಸಾಲ ತೀರಿಸಲು ಸಾಧ್ಯವಾಗದೆ ನೊಂದಿದ್ದ ಕೋದಂಡರಾಮರೆಡ್ಡಿ ಸಾಯುವುದಾಗಿ ತಮ್ಮ ಮಗನ ಬಳಿ ಹೇಳಿಕೊಂಡಿದ್ದರು. ಆಗಸ್ಟ್ 15ರಂದು ತಮ್ಮ ಮನೆ ಮುಂದೆ ವಿಷ ಸೇವಿಸಿ ಅಸ್ವಸ್ಥರಾಗಿದ್ದರು. ಅವರನ್ನು ಕೂಡಲೇ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿಸಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಕೋದಂಡರಾಮರೆಡ್ಡಿ ಮೃತಪಟ್ಟಿದ್ದಾರೆ. ಈ ಸಂಬಂಧ ಅದೇ ನಾನು ಊರಲ್ಲಿದ್ದೆ. ಈ ಥರ ಔಷಧಿಗಳು ನಮಗೂ ದೊಡ್ಡಪ್ಪ ಆಗಬೇಕು ಕೋದಂಡರಾಮರೆಡ್ಡಿ ಅಂತ ಇದ್ದರು. ಹಾಗೆ ಮೈಸೂರು ಕರ್ಕೊಂಡು ಅಂತ ವಿಷಯ ಗೊತ್ತಾದಾಗ ನಾವು ಏನಂತ ವಿಚಾರಿಸಿದಾಗ ಈ ಥರ ಸಾಲ ಮಾಡ್ಕೊಂಡಿದ್ರು, ನಾಳೆ ಸೊಸೈಟಿಗೆ ಅಮೌಂಟ್ ಕಟ್ಟಬೇಕು, ಏನು ಮಾಡೋದು ಅಂತ ಸ್ವಲ್ಪ ಆ ತಲೆಗೆಡ್ಸ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ಕೂಡ ಮಾಡ್ತಾಯಿದ್ರು. ಯಾಕೆ ಹಿಂಗೆ ಮಾಡ್ತಾರೆ, ತುಂಬ ಬಿಟ್ಬಿಟ್ಟಿದ್ರು, ಡ್ರಿಂಕ್ಸ್ ಎಲ್ಲ ಮಾಡೋದು ಬಿಟ್ಬಿಟ್ಟಿದ್ರು. ಈ ಟೆನ್ಷನ್ಗೆ ಡ್ರಿಂಕ್ಸ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಬಂದು ನಾಳೆ ಸೊಸೈಟಿಗೆ ದುಡ್ಡು ಕಟ್ಟಬೇಕು ಅನ್ನೋ ವಿಚಾರ ಇವ್ರಿಗೆ ತಲೆಗೆ ಬಂದಾಗ ನಾಳೆ ಏನು ಮಾಡೋದು ಅನ್ನೋ ಚಿಂತೆಗೆ ಈ ಥರ ಮಾಡ್ಕೊಂಡಿದ್ದಾರೆ. ನಾವು ಗ್ರಾಮಸ್ಥರೆಲ್ಲ ವಿಚಾರ ಗೊತ್ತಾದ ಮೈಸೂರಿಗೆ ಹೋಗಿದ್ವಿ. ಅಲ್ಲೂ ಕೇರ್ ಹಾಸ್ಪಿಟ್ಲಲ್ಲಿ ಈ ಥರ ಫೆಸಿಲಿಟಿ ಎಲ್ಲ ಈ ಥರ ಆಗಿರೋದ್ರಿಂದ ಖಾಸಗಿ ಹಾಸ್ಪಿಟ್ಲಿಗೆ ಹಾಕಿಸ್ಕೊಂಡ್ರು. ಅಲ್ಲೂ ಕೂಡ ಚಿಕಿತ್ಸೆ ಕರೆಕ್ಟಾಗಿ ಮಾಡಿಲ್ಲ ಅವರು. ಈ ಕಮಿಷನ್ ಆಸೆಗೋಸ್ಕರ ಈ ಥರ ಮಾಡಿದ್ದಾರೆ. ಆಂಬುಲೆನ್ಸರು ಕೂಡ ಇದು ಕಾರಣಾಂತರ ಆಗಿದ್ದಾರೆ. ಈ ಹುಣಸೂರಲ್ಲೂ ಕೂಡ ಫೆಸಿಲಿಟಿ ಮುಂದೆ MLAಗಳು ಸ್ವಲ್ಪ ಗಮನ ಹರಿಸ್ಬೇಕು ಹುಣಸೂರು ಕಡೆ. ಹಾಗಾಗಿ ಇನ್ನು ಮುಂದೆ ಜೀವನ ಭಾಳ ಕಷ್ಟ ಅದ. ಇನ್ನು ಮುಂದೆ ರೈತರದು ಇನ್ನು ಮುಂದೆ ಜೀವನ ಈ ತಂಬಾಕು ಬೆಲೆ ಕಮ್ಮಿಯಾಗಿರೋ ಕಾರಣ ಅವರು ಮುಂದೆ ಇದೆಲ್ಲ ಆಗ್ಬೋದು. ಅದಕ್ಕೆ ಮುಂಚೆ ಈ MLAಗಳು ಬಂದು ಇದ್ರ ಬಗ್ಗೆ ಗ್ರಾಮದಲ್ಲಿ ವಿಚಾರಿಸಿ ಏನು ಎಂತ ವಿಚಾರಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇಲ್ಲಿವರೆಗೂ ಯಾವ ಅಧಿಕಾರಿ? ನನ್ನ ಹೆಸರು ಹರೀಶ ಅಂತ. ನಮ್ಮದು ರೆಡ್ಡಿಕೊಪ್ಪಲು, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ಕೋದಂಡರಾಮರೆಡ್ಡಿ ತೀರಾಗಿರೋರು. ಸಿದ್ದಶೆಟ್ಟಿ ಅಂತ ನಮ್ಮೂರು ರೆಡ್ಡಿಕೊಪ್ಪಲು. ಕೋದಂಡರಾಮರೆಡ್ಡಿ ಅನ್ನೋರು ತೀರೋಗಿದ್ದಾರೆ ಪೈಜನ್ ತಗೊಂಡು. ಸರ್ ಇಲ್ಲಿ ಏನಾಗಿದೆ ಅಂದರೆ, ಈ ರೈತರುಗಳಿಗೀಗ ಒಂದು ಟೊಬಾಟೊದೊಂದು ಎಫೆಕ್ಟ್ ಆಗಿದೆ. ಒಂದು ಇತ್ಲಾಗೀಗ ಶುಂಠಿದು ಎಲ್ಲ ಕೆಲವೊಂದು ಈಗ ಇದು ವೈರಸ್ ಹಾಳು ಮುಳು ಅಂತೆಲ್ಲ ಬಂದು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಔಷಧಿ ಹೊಡೆದು ಅಂಗಡಿಗೆ ದುಡ್ಡು ಮಾಡೋದಾಗ್ಬಿಟ್ಟಿದೆ. ಹೆಂಗಾಗಿದೆ ಅಂದರೆ, ಈಗ ಈ ರೈತರ ಸಂಪರ್ಕ ಕೇಂದ್ರಕ್ಕೆ ನಾವು ಹೋಗಿ ಸಂಪರ್ಕಕ್ಕೆ ಹೋಗ್ತೀವಿ ಅಂದರೆ ಅವರು ಯಾವುದು ನಮಗೆ ಮಾಹಿತಿ ಕೊಡಲ್ಲ. ಸರ್ ನಿಜವಾದ ಬಡವರಿಗೆ ರೈತರ ಇದರಲ್ಲಿ ನಮ್ಮ ರೈತರು ಇದರಲ್ಲಿ ಯಾರು ಬಡವ ರೈತಂಗೆ ಯಾವುದು ರೈತರ ಸಂಪರ್ಕ ಇದರಲ್ಲಿ ನಮಗೇನು ಮಾಹಿತಿ ಕೊಡಲ್ಲ. ಎಲ್ಲ ದೊಡ್ಡವ್ರಿಗೆ ಔಷಧಿ ಮಾರ್ಕೊಳ್ಳೋದು ಮಟ್ಟೋದು ಮಾಡೋದು. ನಾವು ನಿಜವಾದ ರೈತರು ಹೋಗಿ ಕೇಳಿದ್ರೆ ಯಾರೂ ಸಿಗ್ತಾಯಿಲ್ಲ. ಇಲ್ಲಿ ಏನಾಗಿದೆ ಅಂದರೆ, ಈ ದಲ್ಲಾಳಿಗಳು ಅಂದರೆ ಈಗೆಲ್ಲ ಒಂದು ಸ್ವಲ್ಪ ದುಡ್ಡು ಕಾಸು ಚೆನ್ನಾಗಿ ಮಡಿಕೊಂಡು ಒಂದು ವ್ಯವಹಾರ ಮಾಡ್ಕೊಂಡು ಅವರು ಮುಖಾಂತರ ಒಂದು ಸ್ವಲ್ಪ ಚೆನ್ನಾಗಿರೋರಿಗೆ ಔಷಧಿಗಳನ್ನ ಮಾರ್ಕೊಳ್ಳೋದು. ಈ ನಮಗೆ ನಿಜವಾದ ಬಡವರಿಗೆ ಕಮ್ಮಿ ರೇಟಲ್ಲಿ ಸಿಗೋಂಥ ರೈತರು ಈ ಇದರಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಸರಿಯಾದ ರೀತಿ ಔಷಧಿ ಸಿಗ್ತಾಯಿಲ್ಲ. ಒಂದಾಯಿತು. ಎರಡನೇದಾಗಿ ಸರ್ ಇಲ್ಲಿ ಅವರು 5 ಜನ ಏನಾಗಿದೆ ಅಂದರೆ ಸಾಲ ಸೋಲ ಮಾಡಿದ್ದಾರೆ. ಆ ಸಾಲ ಸೋಲಿಕೆ ಅವರು ಇದನ್ನೆಲ್ಲ ಬೇಸತ್ತಿ ಎಲ್ಲ ಯೋಚನೆ ಮಾಡಿ ಅವರು ವಯಸ್ಸಪ್ಪ ಹಾಕಿದ್ರು. ಅದು ವಯಸ್ಸಪ್ಪ ರೈಟ್ ಬೇರೆ ಡೌನ್ ಆಯಿತು. ಅದರಲ್ಲಿ ಶುಂಠಿ ಬೇರೆ ಈ ರೀತಿ ವೈರಸ್ ಬಂದು ಅದಕ್ಕೆಲ್ಲ ಔಷಧಿ ಒಂದು ದಿನಕ್ಕೆ ಸರ್ ನಿಜವಲ್ಲೂ ಔಷಧಿ ಒಂದು ವಾರಕ್ಕೆ 2ರಿಂದ 3 ಟ್ರಿಪ್ ಔಷಧಿ ಹೊಡಿಬೇಕು. ಒಂದು ಟ್ರಿಪ್ ಔಷಧಿ ಹೊಡ್ತೀನಿ 15ರಿಂದ 20 ಸಾವಿರ ಔಷಧಿಗೆ ದುಡಬೇಕು. ಈ ರೈತರು ಏನು ಮಾಡ್ತಾರೆ ಅಂದರೆ, ಈ ಒಂದು ಏನೋ ಆಗ್ಬೋದು ಒಳ್ಳೇದಾಗ್ಬೋದು ಅಂದ್ಬಿಟ್ಟು ಒಂದು ಬಡ್ಡಿ ಸಾಲ ಅಂದರೆ ಈಗ ಏನಾಗಿದೆ ಸರ್, ಈಗ ಗೌರ್ಮೆಂಟ್ ಇರ್ತಾರೆ ಬಡ್ಡಿ ಸಾಲ ಯಾಕೆ ಮಾಡ್ತೀರಿ, ಬಡ್ಡಿ ಯಾಕೆ ಈಸತಿ ಅಲ್ಲ. ಈಗ ಏನಾಗಿದೆ ಅಂದರೆ, ನಮ್ಮ ಈ ಗೌರ್ಮೆಂಟಿಂದ ಈ ನಿಜವಾದ ರೈತರಿಗೆ ಬಡ್ಡಿ ಸಾಲ ಯಾರು ನಮ್ಮ ಸರ್ಕಾರದಿಂದ ಬರ್ತಾಯಿಲ್ಲ. ಒಂದು ಯಾವುದು ಸೌಲಭ್ಯ ಸಿಗ್ತಾಯಿಲ್ಲ. ನಾವು ಏನು ಮಾಡಬೇಕು, ಈಗ ಎಮರ್ಜೆನ್ಸಿ ಒಂದು ಹೊರಗಡೆ ಕೈ ಚಾಚಲೇಬೇಕು. ಆದರೆ ಅವ್ರು ನಮ್ಗೆ ಕಷ್ಟಕ್ಕೆ ಕೊಟ್ಟಿರ್ತಾರೆ. ಆದರೆ ನಾವೀಗ ಅವ್ರಿಗೆ ತಿರ್ಸ್ಬೇಕು ಅಂದರೆ ಈಗ ದುಡ್ಡಿಲ್ಲ. ಆದ್ರೆ ನಮಗೆ ಅಲ್ಲಿ ಏನಾಯ್ತದೆ ಅಂದರೆ, ಅವ್ರು ನಮ್ಮ ಮಾನ ಮರ್ಯಾದೆಗೆ ಒಂದು ಹಂಚ್ಕೊಂಡು ಇವೆಲ್ಲ ನಮ್ಮ ಹಳ್ಳಿಗಳ ಜಾಸ್ತಿ ಆಯ್ತದೆ. ಆದರೆ ಸರ್ ಇಲ್ಲೊಂದು ಏನಂದರೆ, ನಮ್ಮ ತಾಲೂಕು ಈ ಹಾಸ್ಪಿಟಲ್ವೇ ಒಂದು ಬಂದರೆ ಸರ್ ಯಾರೂ ಸ್ಪಂದಿಸಲ್ಲ. ಹೆಂಗೆ ಅಂದರೆ ಅಲ್ಲಿ ಸಿಬ್ಬಂದಿಗಳು ಅಷ್ಟೇ, ಆ ಡಾಕ್ಟ್ರುಗಳು ಅಷ್ಟೇ. ನಾನು ರೈತ ಸಂಘದ ಜನರಲ್ ಸೆಕ್ರೆಟರಿ ಸ್ಟೇಟು. ಈ ರೆಡ್ಡಿಕೊಪ್ಪಲು ಗ್ರಾಮದ ಕೋದಂಡರಾಮರೆಡ್ಡಿ ಅಂಥೇಳಿ ಮೊನ್ನೆ ಶುಕ್ರವಾರ ಮಧ್ಯಾಹ್ನ 3:30 ಸಮಯಕ್ಕೆ ಪಾಯ್ಸನ್ ತಗೊಂಡವ್ರೆ ಅಂತ ವಿಷಯ ಬಂತು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ಸಾಲ ಬಾಧೆಯಿಂದ ಸುಮಾರು ಅವರು 2 ವರ್ಷದಿಂದ ವ್ಯವಸಾಯದಲ್ಲಿ ಭಾಳ ಲಾಸ್ ಆಯ್ತಿದ್ರು. ಶುಂಠಿ ಬೆಳೆಯಲ್ಲಿ, ಹೊಗೆಸೊಪ್ಪಲ್ಲಿ, ತೋಟಗಾರಿಕೆ ವಿಚಾರದಲ್ಲಿ ತೆಂಗು ಹೆಚ್ಚು ಕಮ್ಮಿ ಒಂದು 3/4 ಎಕರೆಯಿಂದ 1 ಎಕರೆ ತೆಂಗು ಬೆಳೀತಿದ್ರು. ತೆಂಗಿಗೆ ಮಾಡಿದಂಥ ಸಾಲಗಳು ಫರ್ಟಿಲೈಸರ್ ಆಗ್ಬೋದು, ಔಷಧಿಗಾಗ್ಬೋದು, ಇದು ಹೆಚ್ಚು ಕಮ್ಮಿ ಒಂದು 5ರಿಂದ 6 ಲಕ್ಷ ಸಾಲ ಮಾಡಿ ಸಾಲದ ಒತ್ತಡ ಇತ್ತು. ಮತ್ತು ಸೊಸೈಟಿದ್ದು ಪ್ರತಿ ವರ್ಷ ರಿನ್ಯೂವಲ್ ಆಗಬೇಕಲ್ಲ ಲೋನು. ಆ ಲೋನನ್ನು ಮತ್ತೆ ಕಟ್ಟಲಿಕ್ಕೆ ಬೇರೆಯವ್ರ ಹತ್ರ ಕೈ ಸಾಲ ಮಾಡಿದರು.
ಕಟ್ಟಿ ಅದನ್ನು ವಾಪಸ್ ತೆಗೆದು ಅವರು ಕೊಡೋದ್ರೊಳಗೆ ಬಡ್ಡಿಗೂ ಸಾಲದೇ ಇದ್ದಾಗ ಹತಾಶರಾಗಿ ಜೀವನದಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಮಧ್ಯಾಹ್ನ 3:30ಗೆ ಪಾಯ್ಸನ್ ತಗೊಂಡವ್ರೆ. ಪಾಯ್ಸನ್ ತಗೊಂಡಾದ್ಮೇಲೆ ನೇರವಾಗಿ ಅವತ್ತು ಅವರ ಮಗ ಮತ್ತು ಅವ್ರ ತಮ್ಮನ ಮಗ ನೇರವಾಗಿ ಹುಣಸೂರು ಸಾರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಬಂದವ್ರೆ. ಇಲ್ಲಿ ಬಹುಶಃ ತಾಲೂಕಿನ ವೈದ್ಯಾಧಿಕಾರಿಗಳು ಪ್ರಥಮ ಚಿಕಿತ್ಸೆನಾದರೂ ಮಾಡಿದರೆ ಬಹುಶಃ ಜೀವ ಉಳಿತಿತ್ತು ಏನೋ ಗೊತ್ತಿಲ್ಲ. ಬಾಗಿಲಲ್ಲೇ ಅವ್ರನ್ನ ಮೈಸೂರಿಗೆ ಹೋಗಿ ಇವತ್ತು ಹಾಲಿ MLA ಆಗ್ಬೋದು, ಇಲ್ಲ ಮಾಜಿ MLA ಆಗ್ಬೋದು, ಇವತ್ತು ನಮ್ಮ ಹುಣಸೂರು ತಾಲೂಕು ಒಳಗಡೆ ನಮಗೆ ಇವತ್ತು ಒಂದು ರೈತರನ್ನ, ಒಂದು ಕಷ್ಟಗಳನ್ನ, ಒಂದು ಬಡವ್ರನ್ನ, ಒಂದು ಅವ್ರನ್ನ ಉಳಿಸ್ಬೇಕು, ಅವ್ರನ್ನ ಒಂದು ಇದು ಮಾಡಬೇಕು ಅನ್ನೋ ಅವ್ರ ಮನೋಭಾವ ಇತ್ತು ಅಂದರೆ ಇವತ್ತಿನ ಇದರಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಒಂದು ಡಾಕ್ಟರ್ಗಳನ್ನ ಒಂದು 5ರಿಂದ ಮಿನಿಮಮ್ ಒಂದು 6 ಜನನ ಒಂದು ಲಂಚ ಅಂತ ಮುಟ್ಟಬಾರ್ದು ಅವ್ರು ಬಂದಂಥ ಬಡವ್ರುಗಳನ್ನ ಕಷ್ಟ ಸುತ್ತ ನೋಡಬೇಕು, ಅಂಥವ್ರನ್ನ ಸ್ಪಂದಿಸಬೇಕು. ಆ ಥರಕ್ಕೆ ಅವ್ರ ಮನಸ್ಸಲ್ಲಿ ಇತ್ತು ಅಂದರೆ ಸರ್ ಅವ್ರು ಬಂದು ಮಾಡಬೇಕು. ಅವ್ರು ಏನಾಗ್ತಾ ಇದೆ ಅಂದರೆ ಇವತ್ತು ಹೊಸ ಹಾಸ್ಪಿಟ್ಲ್ ಇದೆ ಮಾಡಿದ್ದಾರೆ, ಲಕ್ಷಾಂತರ ರೂಪಾಯಿ ನಮ್ಮ ತೆರಿಗೆ ದುಡ್ಡಿಂದೆಲ್ಲ ಮಾಡಿದ್ದಾರೆ, ಆದರೆ ಅದನ್ನು ಓಪನ್ ಮಾಡೋಕ್ಕಾಯ್ತಲ್ಲ. ಅವರಿಂದ ಇವರಿಂದ ಸರ್ ನಾವು ಯಾರು ಓಪನ್ ಸರ್ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಏನು ಜವಾಬ್ದಾರಿ ತಗೋತಾ ಇಲ್ಲ. ಎಲ್ಲದಕ್ಕೂ ಮೈಸೂರು ಅಂತ ಹೇಳ್ತಾರೆ. ಮೈಸೂರು ಕಳ್ಸೋಕ್ಕಾಗಲ್ಲ. ರೈತರುಗಳು ಹಂಗಿದ್ದಾರೆ, ರೈತರುಗಳು ಹಂಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಪರಿಸ್ಥಿತಿಗೆ ಡಾಕ್ಟ್ರುಗಳು ಇಲ್ಲಿ ಯಾರೂ ಮಾಹಿತಿ ಕೊಡೋಲ್ಲ. ಇಲ್ಲಿ ಉಳಿದಿದ್ರೆ ಇವತ್ತು ಪ್ರಾಣ ಉಳಿತಿತ್ತು, ಅದು ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ರು ಉಳಿತಿತ್ತು. ಮೈಸೂರು ಮಾತಾಡ್ಸಂಗೆ ಮೈಸೂರು ಅಂತ ಹೇಳ್ತಾರೆ. ಯಾವ ಡಾಕ್ಟ್ರ್ ಹೇಳಿದ್ರೆ ಆ ಡಾಕ್ಟ್ರ್ ಇಲ್ಲ, ಈ ಡಾಕ್ಟ್ರ್ ಅಂತ ಹೇಳ್ತಾರೆ. ನಮ್ಗೆ ಸೌಲಭ್ಯ ಕೊಡ್ಬೇಕು ಸರ್ ಇದಕ್ಕೆ. ಹಾಂ, ಇದೊಂದು ಸಹಕಾರ ಕೊಟ್ಟರೆ ಅವನ MLA ಆಗಲಿ MP ಆಗಲಿ ಯಾವನೇ ಆಗಿರಲಿ ಮಾಡಿಕೊಟ್ರೆ ಸಾಕು ಸರ್. ಜಾಸ್ತಿ ಇಲ್ಲ ಸರ್. ಉಮಾಶಂಕರ್ ಅಂತೇಳಿ